ಮತ್ತೊಂದು ಸಮರಕ್ಕೆ ಸಿದ್ಧವಾಗಿದೆ ಬಿಜೆಪಿ ಬಣ ಬಡಿದಾಟ. ಇಂದು ಬೆಂಗಳೂರಿನಲ್ಲಿ ಸಭೆ ಕರೆದಿದೆ ರಾಜ್ಯಾಧ್ಯಕ್ಷರ ಬಣ. ಬಿಜೆಪಿಯ ರೆಬಲ್ ಟೀಮ್ಗೆ ಟಕ್ಕರ್ ಕೊಡೋಕೆ, ಯತ್ನಾಳ್ ಟೀಮ್ಗೆ ಕೌಂಟರ್ ಕೊಡಲಿಕ್ಕೆ ಈಗ ವಿಜೇಂದ್ರ ಬಣ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಜಾತಿ ಅಸ್ತ್ರ, ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಯಿಗೆ ಮುಯಿ ಅಂದ್ರೆ ಈ ಹಿಂದೆ ಯತ್ನಾಳ್ ಬಣ ಏನಿತ್ತು ಅದು ಲಿಂಗಾಯತ ಮುಖಂಡರ ಸಭೆಯನ್ನ ಮಾಡಿತ್ತು. ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅವರು. ಮತ್ತು ದೆಹಲಿ ಮಟ್ಟದಲ್ಲಿ 100 ಜನ ಲಿಂಗಾಯತ ಮುಖಂಡರೊಂದಿಗೆ ಹೈಕಮಾಂಡ್ ಮುಂದೆ ಪರೇಡ್ ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಈಗ ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ವಿಜೇಂದ್ರ ಬಣ ರೆಡಿಯಾಗಿದೆ. ಅರಮನೆ ಮೈದಾನದಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಸಮಾವೇಶದ ಮೂಲಕ ಪರೋಕ್ಷ ಶಕ್ತಿ ಪ್ರದರ್ಶನಕ್ಕೆ BYV ಟೀಮ್ ರೆಡಿಯಾಗಿದೆ. ಅಂದ್ರೆ ಲಿಂಗಾಯತ ಸಮಾವೇಶ ಆಯೋಜನೆಗೆ ವಿಜೇಂದ್ರ ಬಣ ನಿಂತಿದೆ. ಈಗ ರೇಣುಕಾಚಾರ್ಯ ನೇತೃತ್ವದಲ್ಲಿ ಇವತ್ತು ಸಭೆ ಆಗುತ್ತೆ ಬೆಂಗಳೂರಿನಲ್ಲಿ. ಈ ಸಭೆಯ ಉದ್ದೇಶ MLA ಯತ್ನಾಳ್ ಆ್ಯಂಡ್ ಟೀಮ್ ಇದೆಯಲ್ವಾ, ಆ ಬಣಕ್ಕೆ ಟಕ್ಕರ್ ಕೊಡೋದು. ಸಭೆಯಲ್ಲಿ ಸಮುದಾಯದ ಪ್ರಮುಖ ನಾಯಕರು, ಕೆಲ ಧರ್ಮಗುರುಗಳು ಕೂಡ ಭಾಗಿಯಾಗೋ ಸಾಧ್ಯತೆಗಳಿದ್ದಾವೆ. ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ವಿಜೇಂದ್ರ ಟೀಮ್ ಈಗ ಮುಂದಾಗಿದೆ. ನೋಡಿ, ಇಲ್ಲಿ ಯತ್ನಾಳ್ ಲಿಂಗಾಯತ ನಾಯಕರು ಆಗಿ ಹೊರಹೊಮ್ಮಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಲಿಂಗಾಯತ ಸಮುದಾಯದಲ್ಲಿ ಪ್ರಶ್ನಾತೀತ ನಾಯಕರು ಅಂತ ಹೇಳಿದ್ರೆ ಅದು BS ಯಡಿಯೂರಪ್ಪನವರು. ಈಗ ಅವರು ರಾಜಕೀಯದಿಂದ, ಸಕ್ರಿಯ ರಾಜಕಾರಣದಿಂದ ದೂರ ಇದ್ದಾರೆ. ಆ ಸ್ಥಾನವನ್ನು ವಿಜೇಂದ್ರ ಅವರು ತುಂಬ್ತಾ ಇದ್ದಾರಾ? ಜನ ಒಪ್ಕೊಂಡಿದ್ದಾರಾ ಸಮುದಾಯದವರು? ಅಂದರೆ ಸಮುದಾಯದ ಹಿಡಿದಿಟ್ಟುಕೊಳ್ಳುವಿಕೆ ಬಹಳ ಮುಖ್ಯ ಮತ್ತು ಕ್ರೋಢೀಕರಣ ಆಗಬೇಕು ಆ ಸಮುದಾಯದ್ದು. ಇಲ್ಲದೇ ಇದ್ದರೆ ವಿಜೇಂದ್ರಗೂ ಕೂಡ ಇದು ಕಷ್ಟ ಆಗಬಹುದು. ಆ ಸಮುದಾಯ ಅವ್ರನ್ನ ತಿರಸ್ಕಾರ ಕೂಡ ಮಾಡಬಹುದು. ಲಿಂಗಾಯತ ನಾಯಕರು ಕೆಲವರು ಹೇಳಿದರು, ಯತ್ನಾಳ್ ಬಣದಲ್ಲಿ ಗುರುಸ್ಕೊಂಡಂಥವ್ರು ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಬೇಕು, ನಮಗೆ ಹೊಸ ಮುಖಗಳು ಬೇಕು ಅಂತೇಳಿ. ಬಟ್ ಈಗ ಅವರು ನಿಜವಾದ ಲಿಂಗಾಯತರ ಅಲ್ವೇ ಅಲ್ಲ ಅಂಥೇಳಿ ರೇಣುಕಾಚಾರ್ಯ ಹೇಳಿದರು. ಹಾಗಾಗಿನೇ ಈಗ ಲಿಂಗಾಯತ ನಾಯಕನ ಶಕ್ತಿ ಪ್ರದರ್ಶನದ ವೇದಿಕೆ ಸಿದ್ಧವಾಗ್ತಾ ಇದೆ. ಯಾರು ಹಾಗಾದರೆ BJPಲಿ ಲಿಂಗಾಯತ ನಾಯಕರು ಆಗಿ ಹೊರಹೊಮ್ಮೋರು? ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಯತ್ನಾಳ್ ಟೀಮ್ಗೆ ಜಾತಿ ಅಸ್ತ್ರದ ಮೂಲಕವೇ ಕೌಂಟರ್ ಕೊಡಲಿಕ್ಕೆ ವಿಜೇಂದ್ರ ಟೀಮ್ ರೆಡಿಯಾಗಿದೆ. ಇವತ್ತಿನ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಏನೆಲ್ಲ ಪ್ಲಾನ್ಗಳನ್ನು ಹೆಣೆಯಲಾಗುತ್ತೆ, ಅದರ ಜೊತೆಗೆ ಶಕ್ತಿ ಪ್ರದರ್ಶನ ಹೇಗಿರುತ್ತೆ ಅಂತ ಹೇಳಿ ಈ ಟೀಮದ್ದು. ಪ್ರಭು, ಬಿಜೆಪಿಯ ಬಣ ರಾಜಕಾರಣದಲ್ಲಿ ಈಗ ಮುಂದುವರಿದ ಅಧ್ಯಾಯವಾಗಿ ಜಾತಿ ರಾಜಕಾರಣದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ ಉತ್ತರ ಪ್ರತ್ಯುತ್ತರವನ್ನ ಜಾತಿಯ ಮುಖಾಂತರವೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಬಣಗಳು ನಿರ್ಧರಿಸಂತೆ ಕಾಣ್ತಾ ಇದೆ. ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿಚಾರದಲ್ಲಿ ಅವರ ಸಮುದಾಯದ ನಾಯಕರ ವಿರೋಧವನ್ನು ತೋರಿಸುವ ಮುಖಾಂತರ ಅವರಿಗೆ ಜನಮನ್ನಣೆ ಇಲ್ಲ, ಹಾಗೆ ಜಾತಿಯ ಸಹಕಾರವೂ ಇಲ್ಲ, ಹೀಗಾಗಿ ಅವರನ್ನ ಬದಲಾಯಿಸಬೇಕು, ರಾಜ್ಯಾಧ್ಯಕ್ಷ ಹುದ್ದೆಗೆ ಮತ್ತೊಮ್ಮೆ ನೇಮಕ ಮಾಡಬಾರ್ದು ಅನ್ನುವಂತಹ ಬೇಡಿಕೆಯನ್ನ ಮುಂದಿರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಬೆನ್ನಿಗೆ ನಿಂತಿರುವಂತಹ ಅವರ ಆಪ್ತ ಬಳಗದ ಪ್ರಮುಖರಾಗಿರುವಂತಹ ರೇಣುಕಾಚಾರ್ಯ ಅವರು ಈಗ ಅದಕ್ಕೆ ಪ್ರತಿಯಾಗಿ ತಾವು ಕೂಡ ಮತ್ತೊಂದು ಲಿಂಗಾಯತ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಪೂರ್ವಭಾವಿ ಸಭೆ ಇವತ್ತು ಬೆಂಗಳೂರಿನ ಪ್ಯಾಲೇಸ್ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಈ ಸಭೆಯಲ್ಲಿ ಸುಮಾರು 8ರಿಂದ 10ಕ್ಕೂ ಹೆಚ್ಚು ಜಿಲ್ಲೆಗಳ ಜಿಲ್ಲಾ ಪ್ರಮುಖರು ಮತ್ತು ಆಯಾ ಸಮುದಾಯದ ಪ್ರಮುಖ ನಾಯಕರುಗಳು ಭಾಗವಹಿಸಲಿದ್ದಾರೆ. ಹಾಗೆ ಕೆಲವು ಮಠಾಧಿಪತಿಗಳು ಕೂಡ ಇದರಲ್ಲಿ ಭಾಗವಹಿಸುವ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ತಮ್ಮ ಸಮುದಾಯದ ಲೆಕ್ಕಾಚಾರದಲ್ಲಿ ಆಗ್ತಿರುವಂತಹ ಬಲಾಬಲದ ಪ್ರದರ್ಶನವನ್ನ ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಸನ್ನಿವೇಶ ಬಿಜೆಪಿಯ ಲಿಂಗಾಯತ ಬಣಕ್ಕೆ ಇದೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನು ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯತ್ನಾಳ್ ಅವರ ಹೊರತಾಗಿಯೂ ಕೂಡ ಪಕ್ಷ ಯಾರೊಂದಿಗೆ ನಿಲ್ಲುತ್ತದೆ, ಹಾಗೆ ಸಮುದಾಯ ಕೂಡ ಯಾರ ಜೊತೆ ನಿಲ್ಲಬಹುದು ಅನ್ನೋದನ್ನ ಪರೀಕ್ಷೆ ಮಾಡುವ ಸಲುವಾಗಿ ಈ ಸಮಾವೇಶವನ್ನ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ಅವರ ಆಪ್ತರ ಬಣ ಹೇಳ್ತಿದ್ದಾರೆ. ಬಿಜೆಪಿಗೆ ಇಲ್ಲಿವರೆಗೂ ಕೂಡ ಲಿಂಗಾಯತ ಸಮುದಾಯ ಬಹಳ ಬೆಂಬಲವನ್ನ ಕೊಟ್ಟಿತ್ತು. ಈ ಹಿಂದೆ ಅಧಿಕಾರಕ್ಕೆ ಬಂದಾಗಲೂ ಕೂಡ ಆ ಸಮುದಾಯದ ಬೆಂಬಲದಿಂದಲೇ ಅತಿ ಹೆಚ್ಚು ಪಕ್ಷ ಅಧಿಕಾರಕ್ಕೆ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಈಗ ಅದನ್ನ ವಿಜೇಂದ್ರ ಅವರ ಜೊತೆ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆ ಮುಖಾಂತರ ತಾವು ಕೂಡ, ಅಂದ್ರೆ ಯಾರ್ಯಾರು ಈಗ ಮಾಜಿಗಳಾಗಿದ್ದಾರೆ ಅವರು ಮರಳಿ ಅಧಿಕಾರಕ್ಕೆ ಇರುವ ನಿಟ್ಟಿನಲ್ಲಿ ಈ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಅಂತ ನಿಟ್ಟಿನಲ್ಲಿ ತಮ್ಮ ಅಧಿಕಾರದ ಹಾದಿಯನ್ನು ಸುಗಮ ಮಾಡಿಕೊಳ್ಳುವುದಕ್ಕೂ ಕೂಡ ಸಮುದಾಯದ ಬಲ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಂಥದ್ದೊಂದು ಪ್ರಯತ್ನವನ್ನ ಮಾಡಬೇಕು. ಆರಂಭದಲ್ಲಿ ಲಿಂಗಾಯತ ಸಮುದಾಯ ಸಮಾವೇಶವನ್ನು ಮಾಡುವ ಮುಖಾಂತರ ಸ್ಪಷ್ಟ ಸಂದೇಶವನ್ನ ಕಳಿಸಿ ಆ ಬಳಿಕ
ಪ್ರತಿಯೊಂದು ಯಾವ್ಯಾವ ಸಮುದಾಯಗಳು ತಮ್ಮನ್ನ ಬೆಂಬಲಿಸ್ತಿದೆ ಆ ಸಮುದಾಯಗಳ ಸಮಾವೇಶವನ್ನ ಮಾಡಿ ಅವರೆಲ್ಲರ ವಿಶ್ವಾಸವನ್ನು ಪಡೆಯುವ ಮುಖಾಂತರ ಮತ್ತೊಂದು ಅವಧಿಗೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ವಿಚಾರದಲ್ಲಿ ಆಗಿರುವಂತಹ ಗೊಂದಲಗಳಿಗೆ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. 2 ದಿನಗಳ ಹಿಂದಷ್ಟೇ ದಾವಣಗೆರೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಅದಾದ ಬಳಿಕ ಈಗ ಬೆಂಗಳೂರಿನಲ್ಲಿ ಈ ಸಮಾವೇಶದ ಸಭೆಯನ್ನು ಕರೆಯಲಾಗ್ತಿದೆ. ಈ ಸಭೆಯ ನಿರ್ಧಾರಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಸಮಾವೇಶವನ್ನು ಎಲ್ಲಿ ಆಯೋಜನೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಅದಾದ ನಂತರ ಈಗಾಗಲೇ ಪ್ಲಾನ್ ಪ್ರಕಾರ ರಾಜ್ಯದ 4 ಭಾಗಗಳಲ್ಲಿ ಈ ಲಿಂಗಾಯತ ಸಮಾವೇಶವನ್ನು ಆಯೋಜನೆ ಮಾಡೋದಕ್ಕೆ ಚಿಂತನೆ ನಡೆದಿದೆ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಈ ಸಭೆಗೆ ಸಮ್ಮತಿಯನ್ನ ಕೊಟ್ಟಿಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಈ ರೀತಿ ಸಮಾವೇಶಗಳನ್ನು ಮಾಡೋದು ತಪ್ಪು ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಅದರ ಹೊರತಾಗಿಯೂ ರೇಣುಕಾಚಾರ್ಯ ಮತ್ತು ಅವರ ಬಳಗ ಇದನ್ನ ಪ್ರತಿಷ್ಠೆಯ ವಿಚಾರವನ್ನಾಗಿ ತೆಗೆದುಕೊಂಡು ಸಮಾವೇಶ ಮಾಡೋದಕ್ಕೆ ಅಣಿಯಾಗ್ತಿದ್ದಾರೆ. ಅವರ ಈ ಪ್ರಯತ್ನ ಫಲ ಎಲ್ಲಿವರೆಗೆ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.